ಗ್ರೂಪ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ಮೂರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪಿಕ್ ಎ ಕಾರ್ಡ್. ಓಕೆ, ಈಗ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫಸ್ಟ್ ಕಾರ್ಡ್ ಅವರಿಗೋಸ್ಕರ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. 3 ಆಫ್ ಕಪ್ಸ್. ನೀವು ಚೈಲ್ಡ್ಹುಡ್ ಫ್ರೆಂಡ್ಸನ್ನು ಮೀಟ್ ಮಾಡ್ತೀರಾ, ಹಾಗೆ ನೀವು ಇಷ್ಟಪಡುವಂತಹ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನು ಭೇಟಿ ಆಗ್ತೀರಾ ಅನ್ನುವಂತಹದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೂಡ ಅವರು ನಿಮ್ಮನ್ನು ಭೇಟಿ ಆಗುವಂತಹ ಸಾಧ್ಯತೆ ಇರುತ್ತೆ, ಹಾಗೆ ನೀವು ಕೂಡ ಅವರನ್ನು ಭೇಟಿ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹ ಮೆಸೇಜ್ ಆಗಿದೆ. ಓಕೆ, ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೋಸ್ಕರ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ದಿ ಮೆಡಲಿಯನ್. ನಿಮ್ಮ ಕರಿಯರಲ್ಲಿ ಸಕ್ಸಸ್ ಅನ್ನುವಂಥ ಸಿಗುತ್ತೆ. ಈಗ ಜಾಬ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇದೆ, ಹಾಗೆ ಸಕ್ಸಸ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದಾಗಿದೆ. ಥರ್ಡ್ ಒನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ವೀಲ್ ಆಫ್ ಫಾರ್ಚೂನ್ ಆಗಿದೆ. ನಿಮ್ಮ ಬ್ಯಾಡ್ ಕರ್ಮ ಮುಗಿದ್ಬಿಟ್ಟು ಗುಡ್ ಕರ್ಮ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ತುಂಬಾ ಉತ್ತಮವಾಗಿರುತ್ತೆ, ಹಾಗೆ ಇನ್ನಷ್ಟು ಸ್ಪಿರಿಚುವಲಿ ಗ್ರೋತ್ ಆಗ್ತೀರಾ ಅನ್ನುವಂತಹದ್ದು. ಈಗ ಒಂದು ವೇಳೆ ನಿಮಗೆ ಮೆಡಿಟೇಷನ್ ಮಾಡಲಿಕ್ಕೆ ಸಮಯ ಸಿಗ್ತಾ ಇಲ್ಲ ಅನ್ನುವಂತಹದ್ದಿದ್ರೂ ಕೂಡ ಅದಕ್ಕೆಲ್ಲದಕ್ಕೂ ಕೂಡ ನಿಮಗೆ ಉತ್ತಮ ಸಮಯ ಅನ್ನುವಂತಹದ್ದು ಸಿಗ್ತಾ ಹೋಗುತ್ತೆ, ಹಾಗೆ ಏಂಜಲ್ ಬ್ಲೆಸ್ಸಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ, ಹಾಗೆ ನಿಮ್ಮ ರಿಲೇಷನ್ಶಿಪ್ ತುಂಬಾ ಚೆನ್ನಾಗಾಗ್ತಾ ಇದೆ. ನಿಮ್ಮ ಬಿಸ್ನೆಸ್ಸಲ್ಲಿ ಉತ್ತಮ ಪಾರ್ಟ್ನರ್ ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ, ಹಾಗೆ ನಿಮ್ಮ ಲವ್ ಲೈಫ್ ಆಗಿರ್ಬೋದು, ರಿಲೇಷನ್ಶಿಪ್ ಫ್ಯಾಮಿಲಿ ಆಗಿರ್ಬೋದು, ಇದುವರೆಗೆ ಯಾವುದೇ ರೀತಿ ಮನಸ್ತಾಪಗಳಿದ್ರೂ ಕೂಡ ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ ಅನ್ನುವಂತಹ ಮೆಸೇಜ್ ಆಗಿದೆ. ಓಕೆ, ಈಗ ಫೋರ್ತ್ ಒನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ, ಫೋರ್ತ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ನಿಮ್ಮ ಕಷ್ಟವನ್ನು ಹೋಗಲಾಡಿಸುವಂತಹ ವ್ಯಕ್ತಿ, ನಿಮ್ಮ ಕಷ್ಟಕ್ಕೆ ಸಪೋರ್ಟ್ ಮಾಡುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ದಿ ಓವ್ ಅನ್ನುವಂಥದ್ದಾಗಿದೆ. ನೀವು ನಿಮ್ಮ ಒಂದು ಇದುವರೆಗೆ ಯಾವುದೇ ರೀತಿ ನಿಮ್ಮ ಜೀವನದಲ್ಲಿ ಕಷ್ಟಗಳಿದ್ರು ಅದೆಲ್ಲವೂ ಕೂಡ ಎಂಡ್ ಆಗ್ತಾ ಇದೆ. ಏಂಜಲ್ ಸಪೋರ್ಟ್ ಅನ್ನುವಂಥ ಸಿಗ್ತಾ ಇದೆ, ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಬರ್ತಾ ಇದೆ. ಹೆಚ್ಚಾಗಿ ಇಲ್ಲಿ ನೆಗೆಟಿವ್ ಪ್ರಾಬ್ಲಮ್ಸನ್ನು ಯಾರಾದರೂ ಫೇಸ್ ಮಾಡ್ತಾ ಇದ್ದರೆ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನೆಗೆಟಿವಿಟಿ ಅನ್ನುವಂತಹದ್ದು ನಿಮ್ಮನ್ನು ಕಾಡ್ತಾ ಇದ್ದರೆ, ಯಾವುದೋ ಒಂದು ರೀತಿ ನೀವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಗೊಂದಲ ಅನ್ನುವಂತಹದ್ದಿದ್ದರೆ ಅದೆಲ್ಲವೂ ಕ್ಲಿಯರ್ ಆಗ್ತಾ ಇದೆ, ಹಾಗೆ ಏಂಜಲ್ ಸಪೋರ್ಟ್ ಅನ್ನುವಂತಹ ಸಿಗ್ತಾ ಇದೆ. ಏಂಜಲ್ ಸಪೋರ್ಟ್ ಮೂಲಕ ನಿಮಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸುವಂತಹವರು ಅಥವಾ ನಿಮ್ಮ ಕಷ್ಟಗಳಿಗೆ ಜೊತೆಯಾಗುವಂತಹ ವ್ಯಕ್ತಿಗಳು, ನಿಮಗೆ ಸಪೋರ್ಟಿವ್ ಆಗಿ ಇರುವಂತಹ ವ್ಯಕ್ತಿಗಳು